ಇನ್ನು ಈ ಇಡೀ ಪ್ರಕರಣದ ವಿಸಲ್ ಬ್ಲೋವರ್ ಅನಾಮಿಕ ವ್ಯಕ್ತಿ ಹೇಳಿದಂತೆ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನೇ ನಡೆಸಲಾಗ್ತಾ ಇದೆಯಲ್ಲ, ಇದಕ್ಕೆ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವನ್ನ ಲಿಟ್ರಲಿ ವಿಪಕ್ಷಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಷ್ಟು ಬಾರಿ ನೀವು ಮುಸುಕುದಾರಿಯ ಮಾತುಗಳನ್ನ ಕೇಳಿಕೊಂಡು ಗುಂಡಿ ಅಗೆಯೋದಕ್ಕೆ ಮುಂದಾಗ್ತೀರಾ? ಎಷ್ಟು ಶೋಧ ಕಾರ್ಯವನ್ನ ನಡೆಸ್ತೀರಾ ಅಂತ ಕಿಡಿಕಾರಿದ್ದು ಪಕ್ಷ ಭೇದವನ್ನ ಮರೆತು ಧರ್ಮಸ್ಥಳದ ಪರ ಶಾಸಕರು ಮಾತನಾಡಿದ್ದು ಇಲ್ಲಿ ಗಮನಾರ್ಹವಾಗಿ ಕಂಡುಬಂತು. ಅನಾಮಿಕ ವ್ಯಕ್ತಿ ಹಾಗೆ ಕೆಲ ಯೂಟ್ಯೂಬರ್ಗಳು ಸೇರಿ ಹುನ್ನಾರ ಮಾಡುವವರು ಏನಿವಾಗ ಅಪಪ್ರಚಾರಗಳನ್ನ ಮಾಡ್ತಿದ್ದಾರಲ್ಲ, ಇದರ ವಿರುದ್ಧ ಕಿಡಿಕಾರಲಾಗಿದೆ. ಸದನದಲ್ಲಿ ನಡೆದಂತ ಸುದೀರ್ಘ ಚರ್ಚೆಯಲ್ಲಿ ಭಾಗಿಯಾಗಿ ಶಾಸಕರು ಧರ್ಮಸ್ಥಳದಲ್ಲಿ ನಡೀತಾ ಇರುವ ಬೆಳವಣಿಗೆ ಕುರಿತಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಹಾಗಾದ್ರೆ ಪಕ್ಷ ಭೇದವನ್ನ ಮರೆತು ಯಾವೆಲ್ಲ ನಾಯಕರು ಯಾವ ರೀತಿಯಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಕಾನ್ಸ್ಪಿರಸಿಯ ಕುರಿತಾಗಿ ಮಾತನಾಡಿದ್ದಾರೆ, ನೋಡ್ತಾ ಹೋಗೋಣ. ನಿಲ್ಲಿಸೋದು ನಾವು ತೀರ್ಮಾನ ಮಾಡೋದಿಲ್ಲ, ಅವರು SITನವರೇ ತೀರ್ಮಾನ ಮಾಡಬೇಕು. ಅವರಿಗೆ ಏನು ಮ್ಯಾಂಡೇಟ್ ಇತ್ತು ಅದು ಮ್ಯಾಂಡೇಟ್ ಮುಗಿದಿದೆ ಅಂತ ಅಂದರೆ ಅವರು ನಿಲ್ಲಿಸ್ತಾರೆ. ನಾವು ನಿಲ್ಲಿಸಿ ಮುಂದುವರಿಸಿ ಅಂತ ನಾವು ಇಲ್ಲಿಂದ ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ, ಅವರೇ ತೀರ್ಮಾನ ಮಾಡ್ತಾರೆ. ಅನಾಮಿಕ ವಿರುದ್ಧ ಕ್ರಮ ಆಗಲಿ ಅಂತೇಳಿ, ಯಾಕಂದರೆ ಸಾಕ್ಷಿ ಸಿಕ್ಕಿಲ್ಲ, ಈಗ ಅನಾಮಿಕ ವಿರುದ್ಧ ಕ್ರಮ ಆಗಲಿ, ಅದು ಹಿಂದೆ ಷಡ್ಯಂತ್ರ ವಿರುದ್ಧ ಕ್ರಮ ಆಗಲಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇಲ್ಲ, ಅದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಈಗ ಅವರು ಯಾರಾದರೂ ಸಾಕ್ಷಿ ಹೇಳುವಂಥವ್ರು ಅಥವಾ ಈ ರೀತಿ ಅಪಾದನೆಗಳನ್ನು ಮಾಡುವಂಥವ್ರು ಅದನ್ನು ಪ್ರೂವ್ ಮಾಡೋಕ್ಕಾಗದೇ ಇದ್ದರೆ ಈಗ ಹೊಸದಾಗಿ BNSSನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಅದೆಲ್ಲ ಅವರೇ ತೀರ್ಮಾನ ಮಾಡಬೇಕು, SITನವರೇ ಮಾಡ್ತಾರೆ. ಭಾಳ ನೀಟಾಗಿ ಇದನ್ನ ತಂದಿದ್ದಾರೆ. ನೀವು ಇದನ್ನ ಈ ಎಪಿಸೋಡನ್ನು ನೋಡಿದ್ರೆ ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ ಈಸ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನು ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲ್ಯಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು, ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್, ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. ಅವ್ ಎಷ್ಟು ಪವರ್ಫುಲ್ ಇವರು ಅಂತ, ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರಕ್ಕೆ ಹೇಳಿದ್ರು DK ಶಿವಕುಮಾರ್ ಅವರು, DK ಶಿವಕುಮಾರ್ ಒಬ್ಬನೇ ಅಲ್ಲ, ಇದರಲ್ಲಿ 100 ಜನ ಇದ್ದಾರೆ ಅಂತ. ಆ 100 ಜನ ಇದ್ದಾರೆ, 100 ಜನ DK ಶಿವಕುಮಾರ್ ಇದ್ದಾರೆ. ಈ DK ಶಿವಕುಮಾರ್ ಇಲ್ಲ ಅಲ್ಲಿ, ಈ DK ಶಿವಕುಮಾರ್ ಇಲ್ಲ, 100 ಜನ ಬೇರೆ DK ಶಿವಕುಮಾರ್ ಇದ್ದಾರೆ. ಈ DK ಶಿವಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ. 164 ಅಂತ ಹೇಳ್ತೀರಾ, DK ಶಿವಕುಮಾರ್ ಪದೇ 164 ಅಂತ. ಏನು 164 ಕೊಟ್ಬಿಟ್ರೆ SIT ಮಾಡು ಅಂತ ಹೇಳಿದ್ರಾ? ಯಾರು ಹೇಳಿದ್ರು SIT ಮಾಡು ಅಂತ? ಕೋರ್ಟ್ ಹೇಳ್ತಾ? ತೋರಿಸಿ, ಇದ್ರೆ ದಾಖಲೆ ಕೊಡಿ ಪ್ಲೀಸ್, ಪ್ರೊಡ್ಯೂಸ್ ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ? ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ನೀವು ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದು ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು. ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತಾದ್ರೆ, ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ SIT ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ, ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ, ಇನ್ನೆಷ್ಟು ಗುಂಡಿಯಾಗಿ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ, ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ. ಬರೀ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು, ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ. ಹಾಗಾಗಿ ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ, ಮೊನ್ನೆ ಜ್ಞಾನೇಂದ್ರ ಹೇಳಿದ್ರು, ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ. ಅವರೆಲ್ಲ ಇವತ್ತು ಇದ್ರಲ್ಲಿ ಓಡಾಡ್ತಿದ್ದಾರೆ, ನಗರ ನಕ್ಸಲರೆಲ್ಲ ಓಡಾಡಕ್ಕೆ ಶುರು ಮಾಡಿದ್ದಾರೆ.
ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದು, ನೀವೇ ತಂದ್ಬಿಟ್ಟಿದ್ದು, ಇನ್ಯಾರು ತಂದ್ಬಿಟ್ಟಿದ್ದು? ನಿಮ್ಮ ನಿಮ್ಮ ಸರ್ಕಾರ ಗೃಹ ಕಚೇರಿಗಳೇ ತಂದ್ಬಿಟ್ಟಿದ್ದು. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷದ ಅಜೆಂಡಾ ಯಾಕೆಂದ್ರೆ ನಡೆದಿದೆ. ಈಗ ಅಧ್ಯಕ್ಷರೇ, ಯಾರು ಇದರ ಹಿಂದೆ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರು ತೆರೆಯ ಮರೆಯಲ್ಲಿ ಕೆಲಸ ಮಾಡಿದ್ದಾರೆ, ಇದರ ಹಿಂದೆ ಇರುವಂತಹ ಯಾವ ಸಂಘಟನೆಗಳಿದೆ, ಇದರ ಹಿಂದೆ ಯಾವ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ನಾಳೆ ಪ್ರತಿನಿತ್ಯ ಒಂದೊಂದು ಪಾತ್ರ ಹೊರಗೆ ಬರ್ತದೆ. ನೀವು ನೋಡಿರ್ಬೋದು, ಈ ಸಿನಿಮಾನ ಅವರು ರಚನೆ ಮಾಡಿದರೆ ಒಂದಷ್ಟು ದುಡಿಬೋದಾಗಿತ್ತು. ಅವರು ಸಿನಿಮಾ ಬರೆದದನ್ನು ಮಾಡಿದರೆ ದುಡಿಬೋದಾಗಿತ್ತು. ಯಾರೋ ಹೆಣ್ಮಗಳು ಬರ್ತಾಳೆ, ಅಳ್ತಾಳೆ, ಟಿ ವಿ ಎದುರುಗಡೆ ಅಳ್ತಾಳೆ. ನನ್ನ ಮಗಳು ಮಣಿಪಾಲ ವಿದ್ಯಾರ್ಥಿ ಆಗಿದ್ಲು, ಇಲ್ಲಿ ಬಂದು ಕಳೋಗಿದ್ದಾಳೆ, ಕನಿಷ್ಠ ಅವಳದ್ದು ಏನಾರು ಅಸ್ತಿ ಕೊಡಿ, ನಾನು ಅವಳಿಗೆ ಸದ್ಗತಿ ಮಾಡಬೇಕಾಗಿದೆ, ಕರ್ಮ ಮಾಡಬೇಕಾಗಿದೆ. ಇವತ್ತು ಸುದ್ದಿ ಬರ್ತಾ ಇದೆ, ಆ ಅಮ್ಮನಿಗೆ ಮದುವೆನೇ ಆಗಿರಲಿಲ್ಲ, ಅಂಥ ಒಬ್ಬಳು ಮಗಳೇ ಇರಲಿಲ್ಲ ಅಂತೇಳಿ ಹೇಳಿ ಆಕೆಯ ಅಣ್ಣ, ಆಕೆ ಬಂದು ಒಬ್ಬರು ನಿನ್ನೆ ಟಿ ವಿಯಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನು? ಮೊನ್ನೆ ಒಬ್ಬ ಬಂದಿದ್ದಾನೆ, ನಾನು ಕೊಳತ್ತಿತ್ತು, ಆ ಹೆಣವನ್ನು ನಾನು ಹೂಳೋದನ್ನ ನೋಡಿದ್ದೆ ಅಂತ. ಇನ್ನೊಬ್ಬ ಯಾರೋ ನಿನ್ನೆ ಶುರುವಾಗಿದೆ, ನನ್ನ ಅಂಗಡಿಗೆ ಕಾಣ್ತಾ ಇತ್ತು, ನೂರಾರು ಹೆಣಗಳನ್ನು ಒಬ್ಬ ಕಾರ್ನಲ್ಲಿ ತಂದು ದಿನಾ ಹೂಳ್ತಾ ಇದ್ದ ಅಂತ. ಇವರೆಲ್ಲರೂ ಸಾಕ್ಷ್ಯ ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಇದರ ಪರಿಸ್ಥಿತಿ ಏನು? ಧರ್ಮಸ್ಥಳ ಅಂದರೆ ಏನೋ ಒಂದು ಘಟನೆ, ಸೌಜನ್ಯ ಒಂದು ಹೆಸರು ಮಾತ್ರ ತಗೊಂಡು ಯಾವನೋ ಒಬ್ಬ ಹೇಳ್ತಾನೆ, ಒಬ್ಬ ಅಂಥದಕ್ಕೊಂದು SIT ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು. ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು. ಅವನು ಎಷ್ಟು ಯೋಗ್ಯದಾನೆ, ಅವನ ಇತಿಹಾಸ ಏನಿದೆ, ಅವನ ಚರಿತ್ರೆ ಏನು, ಅವ ಎಲ್ಲಿಂದ ಬಂದ. ಅಶೋಕರು ಹೇಳಿದ್ರಲ್ಲ, ಅವರೊಂದು ಮತ್ತೊಂದು ಧರ್ಮಕ್ಕೆ ಧರ್ಮಾಂತರ ಆಗಿದ್ದಾನೆ ಅಂತೇಳಿ. ಇದನ್ನೇ ಎಲ್ಲ ಅವನ ಇತಿಹಾಸವನ್ನು ತಿಳ್ಕೊಂಡ ಮೇಲೆ, ಯಾಕಂದ್ರೆ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೆಂಗಾಗಿಬಿಟ್ಟಿದೆ ಅನ್ನೋದು ಅಧ್ಯಕ್ಷರೇ, ಮೈಸೂರಿನಲ್ಲಿ ಡ್ರಗ್ ಏನು ಕಾರ್ಖಾನೆ ಇದ್ದಿದ್ದು ಗೊತ್ತಿಲ್ಲ, ಮಹಾರಾಷ್ಟ್ರದವರು ಗುಜರಾತ್ದವರು ಕರ್ನಾಟಕ ಬಂದು ಅವ್ರನ್ನೆಲ್ಲ ಅಪರಾಧಿಗಳನ್ನ ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಗೃಹ ಮಂತ್ರಿಗಳದ ಒಂದು 2-3 ಉತ್ತರ ನನ್ನ ಗಮನಕ್ಕೆ ಬಂದಿಲ್ಲ, ಪರಿಶೀಲಿಸಿ ಹೇಳುತ್ತೇನೆ. ಈಗ